ಕನ್ನಡ ವಾಹಿನಿಗೆ ಸ್ವಾಗತ. ಸುರಪುರ ಹುಣಸಗಿ ತಾಲೂಕು ಚಾಲಕರ ಘಟಕ ರಚನೆ ಸರ್ಕಾರದ ಸೌಲಭ್ಯ ಪಡೆಯಲು ಮುಂದಾಗಿ ಉಮೇಶ್ ಕೆ ಮುದ್ನಾಳ್. ಯಾದಗಿರಿ ಉಮೇಶ್ ಮುದ್ನಾಳ್ ನಿರಂತರ ಹೋರಾಟಕ್ಕೆ ಸ್ಪಂದಿಸಿದ ಜಿಲ್ಲಾಡಳಿತ ಎಂದು ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಹರ್ಷ ವ್ಯಕ್ತಪಡಿಸಿದ್ದಾರೆ. ನೂತನ ಸುರಪುರ ಹುಣಸಗಿ ತಾಲೂಕು ಚಾಲಕರ ಪದಾಧಿಕಾರಿಗಳ ಆಯ್ಕೆ ಮಾಡಿ ಸನ್ಮಾನ ಮಾಡಿ ಈ ಕುರಿತು ಹೇಳಿಕೆ ಕೊಟ್ಟಿರುವ ಅವರು, ಕೋಲಿ ಸಮಾಜದ ಕಚೇರಿಯಲ್ಲಿ ಗಿರಿನಾಡು ಲಘು ವಾಹನ ಚಾಲಕರ ಸಂಘದ ಪದಾಧಿಕಾರಿಗಳೊಂದಿಗೆ ಚರ್ಚೆ ಮಾಡಿದ ನಂತರ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ನಿರಂತರ ಹೋರಾಟಕ್ಕೆ ಸ್ಪಂದಿಸಿ ಜಿಲ್ಲಾಡಳಿತ ಕಾರು ನಿಲುಗಡೆ ಸ್ಥಳ ಮಂಜೂರಾತಿ ಕೊಟ್ಟಿದ್ದು ನಮ್ಮೆಲ್ಲರ ಹೋರಾಟಕ್ಕೆ ಸಿಕ್ಕಂತಹ ಜಯವಾಗಿದೆ ಎಂದರು. ಪದೇ ಪದೇ ಹೋರಾಟ ಮಾಡಿದ ನಂತರ ಇದೀಗ ನಗರಸಭೆ ಜಿಲ್ಲಾಡಳಿತ ಎಚ್ಚೆತ್ತು ಲಘು ವಾಹನ ಟ್ಯಾಕ್ಸಿ ಸ್ಟ್ಯಾಂಡ್ ನಿಲುಗಡೆಗಾಗಿ ಸ್ಥಳ ಕೊಟ್ಟರೂ ಕೂಡ ಸಾಲದು, ಅದರಲ್ಲಿ ವಿಶೇಷ ಮೂಲಭೂತ ಸೌಕರ್ಯಗಳು ಒದಗಿಸಿ ಕೊಡಬೇಕು ಅಂತ ಉಮೇಶ್ ಕೆ ಮುದ್ನಾಳ್ ಆಗ್ರಹಿಸಿದ್ದಾರೆ. ಟ್ಯಾಕ್ಸಿ ಕಾರು ಚಾಲಕರ ಸ್ಟ್ಯಾಂಡಿಗಾಗಿ ಉಮೇಶ್ ಮುದ್ನಾಳ್ ಅವರು ನಿರಂತರವಾಗಿ ಇದು ಮಾಡಿ ನಮಗೆ ಸ್ಟ್ಯಾಂಡನ್ನು ಕೊಡಿಸಿದ್ದಕ್ಕೆ ಭಾಳ ನಮಗೆ ತುಂಬ ಧನ್ಯವಾದ. ಸರ್ಕಾರದವರು ಮಾಡಿ ಕೊಟ್ಟರೆ ಪರವೇ ಇಲ್ಲ, ಅದಕ್ಕೆ ನಮಗೆ ಒಂದು ಮೂಲ ಸೌಕರ್ಯಗಳನ್ನು ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕೇಳಿಕೊಳ್ತೇವೆ. गिरिनाडु कार चालकर के संगठन की तरफ से सरकार ने और यहाँ के जिलाडಳಿತ ने हमको एक टैक्सी स्टैंड रुकने के लिए जगह दिया है. ये बहुत अच्छी खबर है. तो इसी तरह हमको आगे ड्राइवरों को सपोर्ट करें, इसी तरह ड्राइवरों को साथ लेके चले. तो इसी बारे में आज हम के उमेश लाडला मुद्नाड़ और बसवाड़ा इटकी के नेतृत्व में हमको स्टैंड का एक जगह मिला है रुकने के लिए. बहुत सारे दिनों से हम गाड़ी लेके रोड पे ठहरे रहते थे. आज मिला, बहुत अच्छी खबर मिली हमको, इसीलिए धन्यवाद कहते हैं. ಸುಮಾರು 14 ವರ್ಷ ಗತಿಸಿತು. ಟ್ಯಾಕ್ಸಿ ಚಾಲಕರಿಗೆ ಏನಂದ್ರೆ ನಿರಂತರವಾಗಿ ಅವ್ರಿಗೆ ಅಲ್ಲಿ ಇಲ್ಲಿ ಸ್ಟ್ಯಾಂಡ್ ಇರದೆ ಪರದಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಗಿರಿನಾಡು ಟ್ಯಾಕ್ಸಿ ಚಾಲಕರ ಸಂಘ ರಚನೆ ಮಾಡಿ 13/10/2023 ವಿನೂತನ ಪ್ರತಿಭಟನೆ ಮಾಡಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದ ನಂತರ 11 ತಿಂಗಳ ನಂತರ ಏನಾದ್ರೆ ಜುಲೈ 22ನೇ ತಾರೀಕು ಜಿಲ್ಲಾ ಅಧಿಕಾರಿಗಳ ನೇತೃತ್ವದಲ್ಲಿ ರಸ್ತೆ ಸುರಕ್ಷತಾ ಸಮಿತಿ ಸಭೆ ಕರೆದು ಅದರಲ್ಲಿ ಕ್ರಮ ಸಂಖ್ಯೆ 12ರಲ್ಲಿ ನಮಗೆ ಟ್ಯಾಕ್ಸಿ ನಿಲುಗಡೆಯ ಸ್ಥಳ ಮಂಜೂರಾತಿ ಮಾಡಿರ್ತಕ್ಕಂಥದ್ದು. ಇದು ಒಳ್ಳೆ ಬೆಳವಣಿಗೆ. ಆದರೆ ಏನದಂದ್ರೆ ನಗರಸಭೆಯಿಂದ ನಿನ್ನೆ ನಮ್ಗೆ ತಲುಪಿಸಿರ್ತಕ್ಕಂಥದ್ದು. ಇದು ಬರೀ ಸ್ಥಳ ಕೊಟ್ಟರೆ ಸಾಲದು, ಅವರಿಗೆ ಮೂಲಭೂತ ಸೌಕರ್ಯ ಕೊಡ್ತಕ್ಕಂಥ ಕೆಲಸಕ್ಕೆ ಜಿಲ್ಲಾಡಳಿತ ಸರ್ಕಾರ ಮುಂದಾಗಬೇಕು. ಇಲ್ಲದಿದ್ರೆ ಮುಂದಿನ ನಿರಂತರ ಹೋರಾಟ ಮುಂದುವರಿಸಬೇಕಾಗ್ತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೂ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡುತ್ತಿದ್ದೇನೆ. ಇವತ್ತು CNG ಸಂಭ್ರಮಾಚರಣೆ ಮಾಡಿದ್ವಿ. ಇದ್ರಾಗ ಏನದ ಇದೇ ಇನ್ನು ಟ್ಯಾಕ್ಸಿ ಚಾಲಕರು ಇಡೀ ಜಿಲ್ಲೆಯಾಗಿರ್ತಂಥ ಎಲ್ಲ ತಾಲೂಕು ಹೋಬಳಿಗಳಲ್ಲಿ ಟ್ಯಾಕ್ಸಿ ಚಾಲಕರ ಸಂಘಗಳನ್ನು ಒಂದು ಕಡೆಗೆ ಸೇರಿಸಿ ಏನಂದ್ರೆ ಈಗ ನಿನ್ನೆ ಏನದಂದ್ರೆ ಇವತ್ತ ಬೆಳಗ್ಗೆ ಏನದ ಸುರಪುರ ಮತ್ತು ಹುಣಸಗಿ ತಾಲೂಕು ಘಟಕಗಳನ್ನು ರಚನೆ ಮಾಡಿದ್ವಿ. ಅವರಿಗೆ ಸನ್ಮಾನ ಮಾಡಿ ಶಾಲು ಹಚ್ಚಿ ಸನ್ಮಾನ ಮಾಡೋಂಥ ವ್ಯವಸ್ಥೆ ಮಾಡಿದ್ವಿ. ಮುಂದಿನ ದಿವಸ ಎಲ್ಲಾ ತಾಲೂಕುಗಳಲ್ಲಿ ಅಧ್ಯಕ್ಷ ಪದಾಧಿಕಾರಿಗಳನ್ನು ಕರೆಸಿ ಏನದ ಬೃಹತ್ ರ್ಯಾಲಿ ಮಾಡಬೇಕಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಸುರಪುರ ತಾಲೂಕು ಚಾಲಕ ಸಂಘದ ಅಧ್ಯಕ್ಷ ಸಂಗಮೇಶ್ ನಾಯ್ಕ, ಗೌರವಾಧ್ಯಕ್ಷ ತಿರುಪತಿ ಪಾಟೀಲ್, ಉಪಾಧ್ಯಕ್ಷ ವೆಂಕಟೇಶ್ ಖಜಾಂಚಿ, ಮಾರುತಿ, ಕಾರ್ಯದರ್ಶಿ ಮೌನೇಶ್, ಸದಸ್ಯರಾಗಿ ಅಮರೇಶ್, ಯಲ್ಲಪ್ಪ, ಮರೆಯಪ್ಪ, ಹುಣಸಗಿ ತಾಲೂಕು ಚಾಲಕ ಸಂಘದ ಅಧ್ಯಕ್ಷ ಮಂಜು, ಉಪಾಧ್ಯಕ್ಷ ಬಸವರಾಜ್ ಗೌಡರು, ಖಜಾಂಚಿ ಪರಶುರಾಮ್, ಕಾರ್ಯದರ್ಶಿ ಮೌನೇಶ್, ಸದಸ್ಯರಾಗಿ ರಾಜೇಶ್, ಬಸವರಾಜ್, ಬೆನಕನಹಳ್ಳಿ. ಇದೇ ಸಂದರ್ಭದಲ್ಲಿ ಸರ್ವರನ್ನ ಶಾಲು ಹೊದಿಸಿ ಸನ್ಮಾನಿಸಲಾಗಿದೆ. ಈ ಸಂದರ್ಭದಲ್ಲಿ ಗಿರಿನಾಡು ಟ್ಯಾಕ್ಸಿ ಚಾಲಕರ ಸಂಘದ ಅಧ್ಯಕ್ಷ ಬಸವರಾಜು ಇಟಗಿ, ಸಾಬಯ್ಯ ಗುತ್ತೇದಾರ್, ಶರಣು ನಾರಾಯಣಪೇಟ, ಶರಣು ಚೋತಾಂ, ಬನ್ನಪ್ಪ, ಕಾಡಪ್ಪ, ಅಶೋಕ್, ಜಮಲ್, ಸುನಿಲ್, ಯಂಕನಗೌಡ, ವಿಜ್ಜು, ನಬಿ, ದೇವು, ತಾಯಪ್ಪ, ಗೋವಿಂದ, ಮೆಹಬೂಬ್, ಭೀಮಶಪ್ಪ, ಮಹೇಶ್, ಚಂದ್ರು, ತಿಮ್ಮಣ್ಣ, ಸಲೀಂ, ಬಾಬಾ, ಅಜೀಜ್, ದುರ್ಗಪ್ಪ ಸೇರಿ ಅನೇಕರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.